ವಕ್ಫ್ ಸಂಬಂಧಪಟ್ಟಂತೆ ನಿಮ್ಮ ನಿಲುವು ಏನು, ತಲಾಖ್ ಸಂಬಂಧಪಟ್ಟಂತೆ ನಿಮ್ಮ ನಿಲುವೇನು ಅಂತ 2 ಪ್ರಶ್ನೆಗಳನ್ನ ಕಡೆಯದಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಫಸ್ಟ್ ಈಗ ವಕ್ಫ್ಗೆ ಸಂಬಂಧಪಟ್ಟ ಹಾಗೆ ಇವತ್ತೇನು ವಕ್ಫ್ನ ಆಸ್ತಿಯನ್ನು ಕಬಳಿಸಿದ್ದಾರೆ ಅಥವಾ ರೈತರ ಆಸ್ತಿಗಳನ್ನು ವಕ್ಫ್ ಒತ್ತುವರಿ ಮಾಡ್ಕೊಳ್ತಿದೆ ಅಂತ ಹೇಳ್ತಿದ್ದಾರೆ, ಇವೆಲ್ಲವೂ ಕೂಡ ಕಟ್ಟುಕತೆ. ವಕ್ಫನ್ನು ನಾವು ಲೆಕ್ಕಾಚಾರ ಮಾಡೋಕ್ಕೆ ಹೋದರೆ ಫಸ್ಟ್ ವಕ್ಫ್ ಅಂದರೆ ಏನು ಅಂತ ಹೇಳಿದ್ರೆ, ಸಮುದಾಯಕ್ಕೋಸ್ಕರ ಬಳಸಿಕೊಳ್ಳಲಿಕ್ಕಾಗಿ ಈ ಹಿಂದಿನಿಂದಲೂ ರಾಜರ ಆಳ್ವಿಕೆಯ ಸಂದರ್ಭಗಳಿಂದಲೂ ಕೂಡ ನಮ್ಮೂರ ಕಡೆ ಭಾಷೆಯಲ್ಲಿ ಹೇಳೋದಂದ್ರೆ ಹಜ್ಜನರ ಆಸ್ತಿ ಅಂತೀವಿ, ಅಥವಾ ಹಜ್ಜನರ ಮನೆ ಅಥವಾ ಹಜ್ಜನರದೊಂದು ಫಂಕ್ಷನ್ ಹಾಲು, ಈ ಥರದ್ದು ಹೇಳಿ ಅಂದರೆ ಒಂದು ಸಮುದಾಯದ ಆಸ್ತಿ ಅಂತ. ಆ ಥರ ಸಮುದಾಯಕ್ಕೆ ಕೊಟ್ಟಿರುವಂಥ ಜಾಗಗಳು, ಸಮುದಾಯಕ್ಕೆ ಕೊಟ್ಟಿರುವಂಥ ಆಸ್ತಿಗಳು, ಸಮುದಾಯಕ್ಕೆ ಕೊಟ್ಟಿರುವಂಥ ಬಿಲ್ಡಿಂಗ್ಗಳು, ಇವು ವಕ್ಫ್ನ ಆಸ್ತಿಗಳು. ಈ ತರಹ ಬಂದಂಥ ಆಸ್ತಿಗಳನ್ನು ಈಗ ನಾನು ಒಂದು ಮಸೀದಿಯ ಸದರ್ ಆಗಿರ್ತೀನಿ, ಅಂದರೆ ಹೆಡ್ ಆಗಿರ್ತೀನಿ. ಹೆಡ್ ಆಗಿರುವಂಥ ನಾನು ಏನು ಮಾಡ್ತಿರ್ತೀನಿ, ಆ ಜಮೀನು ಏನಿರುತ್ತೆ ಅದನ್ನು ನಾನು ನನ್ನ ಪರ್ಸ್ನಲ್ ಯೂಸಿಗೆ ಬಳಸ್ಕೊಂಡು ಮಸೀದಿಗೆ ಏನೋ ದುಡ್ಡು ಕೊಡ್ತಾ ಇರ್ತೀನಿ. 1 ವರ್ಷ ಕೊಡ್ತೀನಿ, 2 ವರ್ಷ ಕೊಡ್ತೀನಿ, 3 ವರ್ಷ ಕೊಡ್ತೀನಿ. ಒಂದು 10-15 ವರ್ಷ ಆದಮೇಲೆ ಕೊಡೋದನ್ನು ನಿಲ್ಲಿಸ್ಬಿಡ್ತೀನಿ. ಅದು ನಂದು ಅಂತಾನೆ ನಾನು ಕ್ಲೈಮ್ ಮಾಡ್ಕೊಳ್ತಾ ಹೋಗ್ತೀನಿ. ಆದರೆ ಪಹಣಿನಲ್ಲಿ ವಕ್ಫ್ ಅಂತಾನೆ ತೋರಿಸ್ತಿರತ್ತೆ. ಅಂತಹ ಆಸ್ತಿಗಳನ್ನು ಸಮುದಾಯಕ್ಕೆ ವಾಪಸ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಈಗ ವಕ್ಫ್ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಹೊರಟಿರುವಂಥದ್ದು. ಇದಕ್ಕೆ ಬೇಕು ಅಂತಲೇ BJP ಒಂದಷ್ಟು ಕೋಮುವಾದಿ ಸಂಘಟನೆಗಳು ಬಣ್ಣವನ್ನು ಬಳಿದು, ನನ್ನ ಆಸ್ತಿ ಯಾರೋ ನನ್ನ ಹಿರಿಕರು, ನಮ್ಮ ಹಿರಿಯರು ಸಮುದಾಯಕ್ಕೋಸ್ಕರ ಅಂತ ಕೊಟ್ಟಿರೋ ಆಸ್ತಿಯನ್ನು ಯಾರೋ ಒಬ್ಬ ಬಳಸ್ಕೊಳ್ಳೋದು ತಪ್ಪು, ಅದು ಸಮುದಾಯಕ್ಕೆ ವಾಪಸ್ ಬರಬೇಕು ಅನ್ನುವಂಥದ್ದು ಈಗ ಕರ್ನಾಟಕ ವಕ್ಫ್ ಬೋರ್ಡ್ ಮಾಡ್ತಾ ಇರುವಂಥ ಕೆಲಸ. ಮತ್ತು ಅದಕ್ಕೋಸ್ಕರನೇ ಒಂದಷ್ಟು ನೋಟಿಫಿಕೇಶನ್ಸ್ನೆಲ್ಲ ಹೊರಡಿಸಿದ್ರು, ಅದನ್ನು ವಾಪಸ್ ತಗೊಂಡ್ರು, ಇದೊಂದಷ್ಟು ಆಯಿತು. ಇನ್ನು ವಕ್ಫ್ ಕಾಯ್ದೆ, ಈಗಾಗಲೇ ವಕ್ಫ್ ಕಾಯ್ದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿಯ ಆಸ್ತಿ ಹಕ್ಕುಗಳ ಸಂರಕ್ಷಣೆ ಹೇಗಿರಬೇಕು, ಕಮಿಟಿಯಲ್ಲಿ ಯಾರಿರಬೇಕು, ಸರ್ವೆ ಯಾರು ಮಾಡಬೇಕು, ಇವೆಲ್ಲವೂ ಕೂಡ ನೀಟ್ಲಿ ಡ್ರಾಫ್ಟೆಡ್ ಇದೆ. ಅದು ತುಂಬ ಚೆನ್ನಾಗಿದೆ. ನೀವು ಕರ್ನಾಟಕದಲ್ಲಿ ಇವ್ರು ಹೇಳ್ತಾ ಇದ್ದಾರೆ ಅದು ಸ್ತ್ರೀ ವಿರೋಧಿ ಆಗಿತ್ತು, ಹೆಣ್ಮಕ್ಳು ವಿರೋಧಿ ಆಗಿತ್ತು ಅಂತ. ಖಂಡಿತವಾಗ್ಲೂ ಇಲ್ಲ. ಕರ್ನಾಟಕದ ವಕ್ಫ್ ಬೋರ್ಡಲ್ಲಿ ಇವತ್ತು ನಮ್ಮ ಕನೀಜಾ ಫಾತಿಮಾ ಮೇಡಮ್ ಕೂಡ ಒಬ್ಬರು ಸದಸ್ಯರು, ಫರ್ಹನಾ ಅಂತ ಒಬ್ಬರಿದ್ದಾರೆ. ಹೆಣ್ಮಕ್ಳು ಯಾವಾಗಲೂ 2-3 ಜನ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. 11 ಜನದಲ್ಲಿ 3-4 ಜನ ಅಂತೂ ಹೆಣ್ಮಕ್ಳು ಇದ್ದೇ ಇರ್ತಾರೆ. ಆ ಲೆಕ್ಕದಲ್ಲಿ ನೋಡಿದ್ರೆ 33% ರಿಸರ್ವೇಶನ್ ನಮ್ಮ ವಕ್ಫ್ ಬೋರ್ಡ್ ಅಲ್ಲಿ ಪರ್ಫೆಕ್ಟ್ ಆಗಿ ಕರ್ನಾಟಕದಲ್ಲಂತೂ ಫಾಲೋ ಆಗ್ತಾ ಇದೆ. ಈಗ ಬರ್ತಾ ಇರುವಂತಹ ವಕ್ಫ್ ಕಾಯ್ದೆ ಸಮುದಾಯಗಳನ್ನು, ನಮ್ಮಲ್ಲಿ ಶಿಯಾ ಮತ್ತೆ ಸುನ್ನಿ ಅಂತ ಸಮುದಾಯಗಳಿದೆ. ಅದು ಭಾರತದಲ್ಲಿ ಯಾವತ್ತೂ ಕೂಡ ಡಿವೈಡ್ ಅಂಡ್ ರೂಲ್ ಅನ್ನ ಮಾಡ್ಕೊಂಡೇ ಇಲ್ಲ. ಎಲ್ಲರೂ ಒಟ್ಟಾಗಿದ್ದೀವಿ, ಎಲ್ಲರೂ ಆರಾಮಾಗಿದ್ದೀವಿ. ನಮ್ಮ ಪಿರಿಯಾಪಟ್ಟಣ ಟೌನ್, ಯಾವ ಪಿರಿಯಾಪಟ್ಟಣ ಅಂದ ತಕ್ಷಣ ನೀವು ಶಿಯಾನಾ ಅಂತ ಕೇಳ್ತಾರೆ. ಆ ತರಹದೊಂದು ಆ ಊರುಗಳಿದ್ರು ಅಲ್ಲಿ ಯಾವುದೇ ಕಾರಣಕ್ಕೂ ಭೇದ ಭಾವಗಳಿಲ್ಲ, ಮಸೀದಿಗಳಲ್ಲಿ ಡಿಫ್ರೆನ್ಶಿಯೇಷನ್ಸ್ ಇಲ್ಲ, ಆರಾಮಾಗಿದ್ವಿ. ಈ ಶಿಯಾ ಮತ್ತು ಸುನ್ನಿಗಳನ್ನು ಒಡೆಯುವುದಕ್ಕಾಗಿ ಈ ವಕ್ಫ್ ಕಾಯ್ದೆಯನ್ನು ತಂದಿದ್ದಾರೆ. ಎರಡನೇದು, ನೀವು ಈ ಯಾವುದೋ ಒಂದು ದೇವಸ್ಥಾನ XYZ ಅಂತ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದ ಒಂದಷ್ಟು ಆಸ್ತಿಗಳಿದೆ. ಆ ಆಸ್ತಿಗಳ ಕಮಿಟಿ ಅಥವಾ ದೇವಸ್ಥಾನ ಕಮಿಟಿಯಲ್ಲಿ, ಜೀರ್ಣೋದ್ಧಾರ ಸಮಿತಿಯಲ್ಲಿ ಹಿಂದೂಗಳನ್ನು ಹೊರತುಪಡಿಸಿದ್ರೆ ಬೇರೆಯವರು ಇರ್ತಾರಾ? ಇರಲ್ಲ, ಯೂಶುವಲಿ ಇರಲ್ಲ. ಆ ತರಹ ವಕ್ಫ್ ಕಮಿಟಿಗಳಲ್ಲೂ ಕೂಡ ಅದು ಒಂದು ಸಮುದಾಯಕ್ಕೆ ಸೇರಿರುವಂಥದ್ದು, ಆ ಸಮುದಾಯಕ್ಕೆ ಸೇರಿರುವಂಥ ಅಭ್ಯರ್ಥಿಗಳಿರಬೇಕು ಅನ್ನುವಂಥದ್ದಿದೆ. ಇವರು ಅದರಲ್ಲಿ ಬೇರೆ ಬೇರೆಯವರನ್ನ ಇಂಟರ್ಫಿಯರ್ ಮಾಡಬೇಕು, DC ಇರಬೇಕು, ಬೇರೆ ಸಮುದಾಯದವರು ಇರಬೇಕು. ಇದನ್ನೆಲ್ಲ ಇಂಟರ್ಫಿಯರ್ ಮಾಡ್ತಾ ಇರೋದು ಏನಕ್ಕೆ ಅಂದರೆ, BJP ಸರ್ಕಾರ ಇದೆ, BJP ನಿಲುವುಗಳನ್ನು ಇರುವಂಥವ್ರನ್ನ ಒಳಗಡೆ ಹಾಕೋದು, ಮತ್ತೆ ಅಲ್ಲೊಂದು ಧರ್ಮದಂಗಲನ್ನು ಸೃಷ್ಟಿ ಮಾಡುವಂಥ ಒಂದು ಸ್ಪಷ್ಟ ದುರುದ್ದೇಶದೊಂದಿಗೆ ಈ ವಕ್ಫ್ ಕಾಯ್ದೆಯನ್ನು ತರೋದಕ್ಕೆ ಹೊರಟಿರುವಂಥದ್ದು. ಮೂರನೇದಾಗಿ, ಇವತ್ತೇನು ಆಸ್ತಿಗಳಿದ್ದಾವೆ, ವಕ್ಫ್ ಬೋರ್ಡ್ನ ಅಡಿಯಲ್ಲಿ ಮುಸಲ್ಮಾನರ ಎಲ್ಲ ಆಸ್ತಿಗಳು ಕೂಡ ಒಂದು ಕಡೆ ಬಂದ್ಬಿಡತ್ತೆ. ಇವ್ರೇನು ಹೇಳ್ತೀರ, ಅಯ್ಯೋ ಡಿಫೆನ್ಸ್ಗೆ ಬಿಟ್ರೆ ಅತಿ ಹೆಚ್ಚು ಆಸ್ತಿ ಇರೋದು ವಕ್ಫ್ಗೆ ಅಂತೆ. ದೇವಸ್ಥಾನಗಳು, ಭಾರತದಲ್ಲಿ ಎಷ್ಟು ದೇವಸ್ಥಾನಗಳಿರ್ಬೋದು? ದೊಡ್ಡ ದೊಡ್ಡ ದೇವಸ್ಥಾನಗಳು 1,000, ದೊಡ್ಡ ದೇವಸ್ಥಾನಗಳು 1,000, 1,500 ದೇವಸ್ಥಾನಗಳಿದೆಯಾ? ಆ 1-1.5 ಸಾವಿರ ದೇವಸ್ಥಾನಗಳ ಆಸ್ತಿಗಳು ಕೂಡ 1-1.5 ಸಾವಿರ ಬೇರೆ 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 ಬೇರೆಯವರ ಅಡಿಯಲ್ಲಿದೆ. ವಕ್ಫ್ ಹಾಗಲ್ಲ. ವಕ್ಫಿನ ಇಡೀ ದೇಶದ ಆಸ್ತಿ ವಕ್ಫ್ ಅಂತಲೇ ಒಂದು ಹೆಸರಲ್ಲಿದೆ. ಹಾಗಾಗಿ ವಕ್ಫ್ನ ಆಸ್ತಿ ದೊಡ್ಡದಾಗಿ ಕಾಣಿಸ್ತಾ ಇದೆ. ನೀವದೇ ದೇವಸ್ಥಾನಗಳ ಆಸ್ತಿ, ಮಠಮಾನ್ಯಗಳ ಆಸ್ತಿಯನ್ನು ಲೆಕ್ಕ ಹಾಕಿದ್ರೆ ವಕ್ಫಿನ 100 ಪಟ್ಟು ಹೆಚ್ಚು ಇದಿರುತ್ತೆ. ಇಲ್ಲಿ ಡಿವೈಡ್ ಆಗಿಲ್ಲ, ಇಲ್ಲಿ ಡಿವೈಡ್ ಆಗಿದೆ, ಅಷ್ಟೇ ಡಿಫ್ರೆನ್ಸು. ಆ ಡಿಫ್ರೆನ್ಸನ್ನು ಇಟ್ಕೊಂಡು ನಾವೇನೋ ಒಂದು ದೊಡ್ಡ ಕಾಯ್ದೆ ತಂದುಬಿಟ್ಟಿದ್ದೀವಿ, ಅದನ್ನು ಜಾರಿ ಮಾಡಬೇಕು ಅಂತ ಹೇಳೋದಿದೆಯಲ್ಲ, ಇದು ದೇಶದ ನೆಮ್ಮದಿಯನ್ನು ಕೆಡಿಸುವಂಥ
ನೆಮ್ಮದಿಯನ್ನ ಭಂಗ ಮಾಡುವಂಥ ಕೆಲಸ ಬರೀ ಹಿಂದೂ ದೇವಸ್ಥಾನಗಳ ಜೀರ್ಣೋದ್ಧಾರ ಸಮಿತಿಗಳಲ್ಲಷ್ಟೇ ಅಲ್ಲ, ಈಗ ಕ್ರೈಸ್ತರ ಸಮಿತಿಗಳಿದ್ದಾವೆ, ಜೈನರ ಸಮಿತಿಗಳಿದ್ದಾವೆ, ಸಿಖ್ಗಳ ಸಮಿತಿಗಳಿದ್ದಾವೆ. ಇಲ್ಲೆಲ್ಲವೂ ಕೂಡ ಅವರವರದ್ದೇ ಆದಂಥ ಒಂದು ಸಮುದಾಯಗಳು ಅಲ್ಲಿ ಇದ್ದಾವೆ. ಮತ್ತೆ ಕೋರ್ಟಿನ ವಿಚಾರಕ್ಕೆ ಬಂದಾಗ ಇವ್ರು ಇವಾಗ ಹೈಕೋರ್ಟ್ನಲ್ಲಿ ಇದಾವೆ ಅನ್ನೋ ಹುಡ್ಕೊಬಹುದು, ಅಥವಾ ಬೇರೆ ಸಪ್ರೇಟ್ ಕೋರ್ಟ್ ಏನಕ್ಕೆ ಬೇಕು ಅನ್ನೋದು, ಅಥವಾ ಸಪ್ರೇಟ್ ಸರ್ವೆ ಹೇಗೆ ಬೇಕು ಅಂತೆಲ್ಲ ಕೇಳಿದ್ದಾರೆ. ಅಲ್ಲಿರೋದು ಟ್ರಿಬ್ಯುನಲ್. ಈಗ ಹೇಗೆ ಪ್ರಾಣಿಗಳ ಹಿತರಕ್ಷಣೆಯನ್ನ ಕಾಯೋದಕ್ಕೆ ಒಂದು ಟ್ರಿಬ್ಯುನಲ್ ಅಂತ ಹೇಗಿದೆಯೋ, ಅಲ್ಲಿ ವಕ್ಫ್ ಟ್ರಿಬ್ಯುನಲ್ ಇರೋದು. ಟ್ರಿಬ್ಯುನಲ್ಗೂ ಕೋರ್ಟ್ಗೂ ಎಳೆದು ತಂದು ಅದನ್ನ ಒಂಥರ ಗೊಂದಲದ ಗೂಡಾಗಿ ವಕ್ಫನ್ನ ಮಾಡಬೇಕು ಅನ್ನೋ ಏನಾದ್ರೂ ಪ್ರಕರಣಗಳಿದ್ದಾಗ ಟ್ರಿಬ್ಯುನಲ್ ಮುಂದೆ ಹೋಗ್ಬೇಕು, ಕೋರ್ಟ್ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಹೌದು, ಟ್ರಿಬ್ಯುನಲ್ ಮುಂದೆ ಹೋಗ್ಬೇಕು. ಟ್ರಿಬ್ಯುನಲ್ ಎಲ್ಲದಕ್ಕೂ ಇದೆ, ಬರೀ ವಕ್ಫ್ಗಷ್ಟೇ ಅಲ್ಲ ಟ್ರಿಬ್ಯುನಲ್ ಇರೋದು. ಧಾರ್ಮಿಕ ದತ್ತಿ ಎಲ್ಲ ಧಾರ್ಮಿಕ ದತ್ತಿ ಇಲಾಖೆಗಳಿಗೂ ಕೂಡ ಒಂದೊಂದು ಟ್ರಿಬ್ಯುನಲ್ ಅಂತ ಇದೆ. ಜೊತೆಗೆ ಈ ಮಕ್ಕಳದು, ಫಾರ್ ಎಕ್ಸಾಂಪಲ್ ಈಗ ಜುವೆನೈಲ್ ಕೋರ್ಟ್ ಇದೆ, ಅಲ್ಲಿ ಬರೀ ಮಕ್ಕಳ ವಿಷಯಗಳನ್ನ ಇಟ್ಕೊಂಡು, ಮಕ್ಕಳ ಬಾಲಾಪರಾಧಿಗಳ ವಿಚಾರವನ್ನ ಇಟ್ಕೊಂಡು ಆ ಟ್ರಿಬ್ಯುನಲ್ ಕೆಲಸ ಮಾಡುತ್ತೆ. ಆ ತರದ ಒಂದು ಕಾನೂನು ವಕ್ಫಿನ ಒಂದು ಟ್ರಿಬ್ಯುನಲ್ ಇರುವಂಥದ್ದು. ಸೊ ಆ ಟ್ರಿಬ್ಯುನಲ್ ಎಲ್ಲವನ್ನ ಬಗೆಹರಿಸುತ್ತೆ. ಅಲ್ಲಿ ಆಗ್ಲಿಲ್ಲ ಅಂತ ಅಂದ್ರೆ ಅಲ್ಲೂ ಕೂಡ ಹೈಯರ್ ಟ್ರಿಬ್ಯುನಲ್ಸ್ಗಳಿದಾವೆ, ಅದಕ್ಕೆ ಹೋಗುವಂತಹ ಅವಕಾಶ ಇರುತ್ತೆ. ಅಲ್ಲಿರುವಂಥವ್ರೆಲ್ಲರೂ ಕೂಡ ಈ ವಕ್ಫಿನ ಕಾಯ್ದೆಗಳನ್ನ ನುರಿತವರಾಗಿರ್ತಾರೆ. ಸೊ ಆ ಟ್ರಿಬ್ಯುನಲ್ ಇದುವರೆಗೂ ಯಾವುದೇ ಅಲ್ಲಿ ಬೇರೆ ತರಹದ್ದು ಇಲ್ಲಿ ಸಾಧ್ಯನೇ ಇಲ್ಲ, ಆ ತರದ ಕೇಸ್ಗಳೇ ಆಗಿಲ್ವಲ್ಲ. ಅನವಶ್ಯಕವಾಗಿ ಯಾಕೆ ತಂದಿಡ್ತಾ ಇದ್ದೀರಾ? ತಿದ್ದುಪಡಿ ಮಾಡಿದ್ರೆ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅಮೆಂಡ್ಮೆಂಟ್ ಮಾಡಿದ್ದಾರೆ. ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಅಲ್ಲ, ಅಮೆಂಡ್ಮೆಂಟ್ ಮಾಡಿದ್ರೆ ಮತ್ತೆ ಇದು ಒಡೆದಾಡುವಂಥ ಕೆಲಸ ಆಗತ್ತೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಅಷ್ಟು ಮೇಜರ್ಲಿ ಅಥವಾ ಸದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಹೆಚ್ಚು ಅದಕ್ಕೆ ಇದ್ರದ್ದು ಸಮಸ್ಯೆ ಆಗದೇ ಇದ್ರು, ನಾರ್ತ್ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಇದರಿಂದ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ಶಿಯಾ ಸುನ್ನಿಗಳಿದ್ದಾರೆ, ಮತ್ತೆ ಬೇರೆ ಬೇರೆ ಸಬ್ ಕಮ್ಯುನಿಟಿಗಳಿದೆ. ಆ ಕಮ್ಯುನಿಟಿಗಳಿಗೆಲ್ಲ ಸಿಕ್ಕಾಪಟ್ಟೆ ಅಲ್ಲಿ ಹೊಡ್ತಾ ಬೀಳತ್ತೆ. ಮುಸಲ್ಮಾನರನ್ನ ಇವಾಗ ಇಷ್ಟು ದಿನ ಏನ್ ಮಾಡ್ತಾ ಇದ್ರು, ಮುಸಲ್ಮಾನರನ್ನೇ ಸಪ್ರೇಟ್ ಅಂತ ನೋಡ್ತಾ ಇದ್ರು. ಈಗ ಬಿಜೆಪಿ ಹೊಸ ತಂತ್ರಗಾರಿಕೆ ಏನು ಅಂದ್ರೆ ಮುಸಲ್ಮಾನರನ್ನ ಒಡೆದು ಆಳೋದು, ಮುಸಲ್ಮಾನರನ್ನ ಒಡೆದು ಆಳಿ ನೋಡ್ಬೇಕು ಆಟ ಅಂತ ಹೇಳಿ ಹೊಸ ಆಟ ಶುರು ಮಾಡಿದ್ದಾರೆ. ಈ ಹೊಸ ಆಟ ಒಂದಲ್ಲ ಒಂದಿನ ಊರಿಗೆ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟದಲ್ಲಿ ಬೌನ್ಸ್ ಬ್ಯಾಕ್ ಆಗುತ್ತೆ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.